ಹಿಲ್ ಸ್ಟೇಷನ್ಸ್. ಫಾಲೋವರ್ಸ್ ಇಲ್ಲ ಸದ್ಯಕ್ಕೆ, 2 months ಇಂದ ಅದರಿಂದ ಬಿದ್ದಿದೆ. ನೆಕ್ಸ್ಟ್ ಲೆವೆಲ್ ಇದೆ ಗೈಸ್, ಅಲ್ಲಿ ಐಸ್ ಕ್ರೀಮ್ಸ್ ಎಲ್ಲ. ಹಾಯ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಆ್ಯಕ್ಚುಲಿ ಇವತ್ತು ನಾನು ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಏನಂದರೆ ಬಿಟ್ವೀನ್ ಫ್ರೇಮ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ಇಟ್ಸ್ ಆಲ್ ಅಬೌಟ್ ಸಿನಿಮ್ಯಾಟಿಕ್ ಕ್ಲಬ್ ಮೆಸ್ಸಿನಲ್ಲಿ. ಸೊ ಒನ್ ಆಫ್ ದ ಮೇನ್ ಆ್ಯಕ್ಟಿವ್ ಕ್ಲಬ್ಸ್ ಅದು. ಸೊ ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಆ್ಯಕ್ಚುಲಿ ಅರೌಂಡ್ 2 months ಇಂದ ಅದರಿಂದ ಬಿದ್ದಿದ್ದೆ. ಅಪ್ಲಿಕೇಶನ್ ಹಾಕೋದು, ಮಾತಾಡೋದು, ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡೋದು, ಅದು ಇದು ಅಂತ. ಆ ಕ್ಲಬ್ಗೆ ಸೇರ್ಕೋಬೇಕು ಅಂತ, ಜಸ್ಟ್ ಟು ಲರ್ನ್ ಆ್ಯಂಡ್ ಇಂಪ್ರೂವ್ ಮೈ ಸ್ಕಿಲ್ಸ್. ಸೊ ಆ ಕಾರಣಕ್ಕೆ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಬಿಕಾಸ್ ಫಸ್ಟ್ ಇಂಪ್ರೆಷನ್ ಒಳ್ಳೆಯದಾಗಿ ಬೀಳಬೇಕು ಅಂತ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಆ್ಯಕ್ಚುಲಿ ನನ್ನ ರೋಲ್ ಬಂದು ಸೌಂಡ್ ರೆಕಾರ್ಡಿಸ್ಟ್. ಸೊ ಸೌಂಡ್ ರೆಕಾರ್ಡಿಸ್ಟ್ ಥರ ಕಾಣ್ತಾ ಇದ್ದೀನಾ ನೋಡಬೇಕು. ನೋಡಿ ಗೈಸ್, ಇದೆ ನಮ್ಮ ಮನೆ. ಆ್ಯಕ್ಚುಲಿ ಒಂದಿನ ಹೌಸ್ ಟೂರ್ ಮಾಡಬೇಕು. ಶಿಟ್ ಗೈಸ್, ನನ್ನ ಬ್ಯಾಗೇ ಮರ್ತೋಗ್ಬಿಟ್ಟೆ. ಸೊ ಗೈಸ್, ಇನ್ನೊಂದು ಏನಂದರೆ ಇವತ್ತು ಸಂಡೇ ಬೇರೆ, ಬಸ್ ಬೇರೆ ಸಿಗಲ್ಲ ನಾರ್ಮಲಿ. ಆ್ಯಕ್ಚುಲಿ ಬಸ್ ಟ್ರ್ಯಾಕ್ ಆಗ್ತಿಲ್ಲ, ಬಟ್ ಗೂಗಲಲ್ಲಿ ಅರೌಂಡ್ 7 ನಿಮಿಷದಲ್ಲಿ ಒಂದು ಬಸ್ ತೋರಿಸ್ತಾ ಇದೆ. ಸೊ ಅದನ್ನು ಹೋಗಿ ಹಿಡಿಬೇಕು ಇವಾಗ. ಲೆಟ್ಸ್ ಗೋ. ನ್ಯೂ ಪೇಜ್ ಇನ್ ಇನ್ಸ್ಟಾಗ್ರಾಮ್. ಆ ಪೇಜಲ್ಲಿ ಅಷ್ಟೊಂದು ಫಾಲೋವರ್ಸ್ ಇಲ್ಲ ಸದ್ಯಕ್ಕೆ. ಇನ್ನೊಂದೇನಂದರೆ ಗೈಸ್, ನನಗೆ ಯಾವಾಗ ನೋಡಿದ್ರು ಆ್ಯಕ್ಚುಲಿ ಒಂದು ಥಾಟ್ ಇರೋದು ತಲೆಯಲ್ಲಿ. ಯಾರೋ ಒಂದು ಪ್ರೊಡಕ್ಷನ್ ಹೌಸ್ ಹೋಗಿ ಅದ್ರ ಕೆಳಗಡೆ ಕೆಲಸ ಮಾಡಿ ಅವ್ರಿಗೆ ಹೆಸರು ತಂದ್ಕೊಡೋ ಬದಲು, ವೈ ಕಾಂಟ್ ಐ ವರ್ಕ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಇಂಪ್ರೂವ್ ಮೈ ಓನ್ ವಾಟ್ ಎವರ್ ದ ಪ್ಲ್ಯಾಟ್ಫಾರ್ಮ್ ಇಸ್. ಬಟ್ ಐ ಟುಕ್ ದಿಸ್ ಡಿಸಿಷನ್ ಬಿಕಾಸ್ ಒಂದು ಪ್ರಾಪರ್ ಪ್ರೊಫೆಷ್ನಲ್ ಸ್ಟುಡಿಯೋಲಿ ಕೆಲಸ ಮಾಡಿದರೆ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆಮೇಲೆ ನನ್ನ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಕೂಡ ಸಿಗುತ್ತಲ್ವಾ. ಸೊ ನಾರ್ಮಲ್ ಟೈಮಲ್ಲಿ ಅಲ್ಲಿ ಫರ್ಮಾತ ಅಂತ ಕಾಣಿಸ್ತಿದೆ ಅಲ್ವಾ. ಸೊ ಆ ಕಡೆ ಬಸ್ಸಸ್ ಎಲ್ಲ ಸಿಗೋದು. ಬಟ್ ವೀಕೆಂಡ್ಸಲ್ಲಿ ಮೈನ್ಲಿ ಸಂಡೇ ಅಂತ ಬಂದರೆ ಈ ರೂಟಲ್ಲಿ ಒಂದು ಬಸ್ ನಡೆಯಲ್ಲ. ಇಲ್ಲಿಂದ ಅಲ್ಲಿವರೆಗೂ ಅರೌಂಡ್ 700 meters ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಇಂಡಿಯಾ ಅಲ್ವಲ್ಲ, ನಮ್ಮ ಬೆಂಗಳೂರು ಆಗಿದ್ರೆ ತಿಕ್ಕಿದ ಕೆಳಗಡೆ ಒಂದು ಗಾಡಿ ಇರೋದು, ಅದ್ರ ಮೇಲೆ ಕೂತ್ಕೊಂಡು ಓಡಿಸ್ಕೊಂಡು ಇಲ್ಲಿಂದ ಪಕ್ಕದ ಅಂಗಡಿ ಹೋಗ್ಬೇಕಂದ್ರೂ ಆ ಗಾಡಿನ ತಗೊಂಡು ಹೋಗ್ತಾ ಇದ್ದೆ. ಆಮೇಲೆ ಗೈಸ್, ಇನ್ನೊಂದು ನಾರ್ಮಲಿ ಸಂಡೇಸಲ್ಲೆಲ್ಲ ತುಂಬ ಜನ ಮನೆಯಿಂದ ಆಚೆನೆ ಬರಲ್ಲ. ಬಂದರೆ ಮೋಸ್ಟ್ಲಿ ಯೂತ್ಸೇ ಬರೋದು. ಅದ್ರ ಜೋರಿಗೆ ಸಾಂಗ್ಸ್ ಹಾಕೊಂಡು ಬರ್ತಾ ಇರ್ತಾರೆ. ಗೈಸ್, ಅಲ್ಲಿ ಕಮರ್ದ ಅಂತ ಕಾಣಿಸ್ತಿದೆಯಲ್ವಾ, ಅಲ್ಲಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಸಿಗುತ್ತೆ ಗೈಸ್, ನೆಕ್ಸ್ಟ್ ಲೆವೆಲ್ ಸಿಗುತ್ತೆ. ಸೊ ಇಂಡಿಯನ್ ಫ್ಲೇವರ್ಸ್ ಅಷ್ಟೊಂದು, ನಮ್ಮ ಇಂಡಿಯಾಲೆಲ್ಲ ಸ್ಟ್ರಾಬೆರಿ ಐಸ್ ಕ್ರೀಮ್ ಹೆಂಗೆ ಕೊಡ್ತಾರೆ, ನಾರ್ಮಲಿ ಸ್ಟ್ರಾಬೆರಿ ಫ್ಲೇವರ್ ಬರೋ ಥರ ಮಿಕ್ಸ್ ಮಾಡಿ ಹಾಕ್ತಾರೆ ಹಾಲಲ್ಲಿ. ಬಟ್ ಇಲ್ಲ, ಆ ಥರ ಎಲ್ಲ ರಿಯಲ್ ಸ್ಟ್ರಾಬೆರಿ ಆ ಫ್ಲೇವರ್, ಆ ಕ್ರಂಚಿನೆಸ್ ಬರಬೇಕು. ನಾನು ರೋಮಲ್ಲಿ ಇರ್ಬೇಕಾದ್ರೆ ಒಂದು ಪ್ಲೇಸ್ ಇದೆ, ಟ್ರೆವಿ ಫೌಂಟೇನ್ ಹತ್ರ. ನೆಕ್ಸ್ಟ್ ಲೆವೆಲ್ ಇದೆ ಗೈಸ್, ಅಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಯು ವಿಲ್ ಲವ್ ಇಟ್. ಇಟಲಿ ಅಂದರೆ ಪಿಜ್ಜಾ ಅಲ್ಲ, ಇಟ್ಲಿ ಅಂದರೆ ಐಸ್ ಕ್ರೀಮ್. ಅಷ್ಟು ಚೆನ್ನಾಗಿದೆ ಗೈಸ್ ಐಸ್ ಕ್ರೀಮಲ್ಲಿ. ನೋಡಿ, ಇಲ್ಲಿ ಹಿಲ್ ಸ್ಟೇಷನ್ಸ್ ವ್ಯೂ ಎಷ್ಟು ಚೆನ್ನಾಗಿದೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಯಾವ ಬಸ್ಸು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಬಸ್ಸಿನ 3 minutes ತೋರಿಸ್ತಾ ಇದೆ ಬಸ್ಸಿಗೆ. ಗೈಸ್, ಇಲ್ಲಿ ನೋಡಿ, ಇವ್ರು ಆ್ಯಕ್ಚುಲಿ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳೋಕ್ಕೂ ಪೊಸಿಷನ್ನ ಮಾರ್ಕ್ ಮಾಡಿದ್ದಾರೆ, ಎಷ್ಟೆಷ್ಟು ಗ್ಯಾಪು, ಪ್ರೈವಸಿ ಮ್ಯಾಟರ್ಸ್ ಅಂತ. ಇಲ್ಲಿರೋದು ಬಸ್ ಸ್ಟಾಪು. ಸೊ ಇಲ್ಲಿಂದ ಬಸ್ ಬರುತ್ತೆ ಇವಾಗ. ಐ ಥಿಂಕ್ ಒಂದು 1 ನಿಮಿಷದಲ್ಲಿ ಬರಬೇಕು ಇವಾಗ, ಹೋಪ್ಫುಲಿ. ಈ ಮಾರ್ಕಿಂಗ್ಸ್ ಎಲ್ಲ ಬರೀ ಇವ್ರು ಹಾಕಿದ್ದಾರೆ ಅಷ್ಟೇ ಗೈಸ್, ಬಟ್ ಯಾರೂ ಫಾಲೋ ಮಾಡಲ್ಲ, ಇನ್ಕ್ಲೂಡಿಂಗ್ ದಮ್. ಅವರು ಕೂಡ ಅಷ್ಟೊಂದು ಫಾಲೋ ಮಾಡಲ್ಲ. ಈ ರೇಂಜಿಗೆ ಸೀರಿಯಸ್ಸಾಗಿ ಯಾರೂ ತೊಗೊಳ್ಳಲ್ಲ. ಬಟ್ ತಳ್ಕೊಂಡು ಉಜ್ಜಾಡೆಲ್ಲ ಯಾರೂ ಬಿಹೇವ್ ಮಾಡಲ್ಲ, ಒಂದು ಡೀಸೆನ್ಸಿ ಮೇಂಟೈನ್ ಮಾಡ್ತಾರೆ ಅಷ್ಟೇ. ನೋಡಿ ಗೈಸ್, ದ ಬಸ್ ಈಸ್ ಅರೈವಿಂಗ್. ಸೊ ಗೈಸ್, ಐ ಜಸ್ಟ್ ಫಿನಿಶ್ ದ ಮೀಟಿಂಗ್. ತುಂಬ ಚೆನ್ನಾಗಿ ಅನ್ನಿಸ್ತು ಅವ್ರನ್ನೆಲ್ಲ ಮೀಟ್ ಮಾಡಿ ಮಾತಾಡಿಸಿ ಎಲ್ಲ. ಐ ಫೌಂಡ್ ದ ಸೇಮ್ ಪ್ಯಾಷನ್ ಇನ್
ಇನ್ನೊಂದು ವಿಷಯ ಏನಂದರೆ ಗೈಸ್, ಆ್ಯಸ್ ಆಫ್ ನವ್ ಹಿ ಟೋಲ್ಡ್ ಮೀ ದಟ್ ವಿ ವಿಲ್ ಬಿ ಕೊಲಾಬ್ರೇಟಿಂಗ್ ಇನ್ ದ ಫ್ಯೂಚರ್ ಆ್ಯಸ್ ವೆಲ್. ಬಟ್ ಸದ್ಯಕ್ಕೆ ಈ ಸೌಂಡ್ ರೆಕಾರ್ಡಿಂಗ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಇರುತ್ತೆ 14th ಮತ್ತು 15th ಶೂಟ್ ನಡೆಯುತ್ತೆ, ಆ ಥರ ಈ ಥರ ಅಂತೆಲ್ಲ. ಸೊ ಐ ಫೌಂಡ್ ಇಟ್ ಇಂಟ್ರೆಸ್ಟಿಂಗ್. ನನ್ನ ಮೈಂಡ್ಸೆಟ್ ನಿಜವಾಗ್ಲೂ ಚೇಂಜ್ ಆಯಿತು. ಬಿಕಾಸ್ ಗೈಸ್, ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ ಗೈಸ್. ಏನೇ ಟ್ಯಾಲೆಂಟ್ ಇರಲಿ, ವಿ ನೀಡ್ ಸೇಮ್ ಪ್ಯಾಷನೇಟ್ ಪೀಪಲ್ ಅರೌಂಡ್ ಅಸ್ ಟು ವರ್ಕ್ ಟುಗೆದರ್. ಅವಾಗ ಏನಾದರೂ ಒಂದು ಮಾಡೋಕ್ಕೆ ಸಾಧ್ಯ. ಬಟ್ ವಿ ಹ್ಯಾವ್ ಟು ಚೂಸ್ ದ ರೈಟ್ ಪೀಪಲ್. ಸೊ ಇದು ಎಷ್ಟು ದೂರ ಹೋಗುತ್ತೆ ಅಂತ ನೋಡೋಣ. ಲೆಟ್ಸ್ ಸಿ. ಇಲ್ಲಿ ನೋಡಿ ಗೈಸ್, ಗೋಬಿ ಮಂಚೂರಿಯನ್, ಇಲ್ಲಿ ಫ್ರೈಡ್ ರೈಸ್ ಕೂಡ ಇಲ್ಲೇ ಇದೆ. ಹೋಮ್ ಮೇಡ್ ಫುಡ್. ಇವ್ರು ನಮ್ಮ ಪಾರ್ಟ್ನರ್ ಶೆಫ್. ಎಸ್.